ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶುಕ್ರವಾರದ ಶುಭೋದಯ. ಇವತ್ತು ಬಂದು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಉಪ್ಪಿಟ್ಟು ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಅವರು ಸ್ನಾನ ಮುಗಿಸಿ ಬಂದು ಪೂಜೆ ಎಲ್ಲ ಮಾಡಿದ್ರು. ರೆಡಿ ಆಗ್ತಿದ್ದಾರೆ, ಅವಳು ರೆಡಿ ಆಗ್ತಿದ್ದಾಳೆ. ಇವಾಗ ಸಾಯಂಕಾಲ ಆಯಿತು. ಇವಾಗ ನಾನು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತಂದರೆ, ಇವತ್ತು ನಮ್ಮ ಮನೆಯವರ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು. ಅದಕ್ಕೆ 4 ಗಂಟೆಗೆ ಅಂತಂದರು. 6 ಗಂಟೆ 6:30 ಆಗೇ ಹೋಯ್ತು. ಇವಾಗ ಅವಳು ಕಾಲೇಜಿಂದ ಬಂದು ಅವಳು ಸ್ನಾನ ಮಾಡಿಕೊಂಡು ನಾನು ಹೊರಡೋಷ್ಟ್ರೊಳಗೆ ಇಷ್ಟ ಆಗಿದೆ. ನಾನು ಸೀರೆ ಹಾಕಿದ್ದೀನಿ, ಇವಳು ಈ ಥರ ಡ್ರೆಸ್ ಹಾಕಿದ್ದಾರೆ. ನಾನು ಸಿಂಪಲ್ ಕುರ್ತಾ ಹಾಕಿದ್ದೀನಿ ಅಷ್ಟೇ. ಅವ್ರು ಸ್ಯಾರಿ ಹಾಕಿದ್ದಾರೆ. ಇವಾಗ ಹೊರಡಬೇಕು. ಟೈಮ್ ಆಲ್ರೆಡಿ ನೋಡಿ ಅಲ್ಲಿ 6:30 ಆಗೋಗಿದೆ. ಸೊ ಅದ್ರಲ್ಲಿ 7 ಕಾಣಿಸ್ತಾ ಇರೋದು. 30 ಮಿನಿಟ್ಸ್ ಫಾಸ್ಟ್ ನಿಲ್ಸಿದ್ದಾರೆ, ನಾವು ಫಾಸ್ಟ್ ಆಗಿರ್ಬೇಕು ಅಂತ. ಸೊ ಬರೀ ಇವಾಗ ಹೋಗೋಣ. ಬಾಬಾ ಲೇಟ್ ಆಗುತ್ತೆ. ಅಷ್ಟೊತ್ತಿಂದ ಇವಳಿಗೆ ಲೇಟ್ ಆಗಿರಲಿಲ್ಲ, ಈಗ ನನ್ಗೆ ಲೇಟ್ ಆಯ್ತು ಅಂತ. ಲೇಟ್ ಮಾಡಿದ್ದೆ ಅವರು, ನಾನು ಒಂದು ಕುರ್ತಾ ಹಾಕೊಳ್ಳೋದು ಎಷ್ಟೊತ್ತಪ್ಪ, ಅವ್ರು ಸ್ಯಾರಿ ಹಾಕೊಳ್ಳೋದ್ರೆ ಸ್ವಲ್ಪ ಲೇಟ್. ಫ್ರೆಂಡ್ಸ್ ಫಂಕ್ಷನ್ ಹೋಗ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಕಾಲೇಜಲ್ಲಿರೋ ವರ್ಕ್ ಎಲ್ಲ ಇನ್ಕಂಪ್ಲೀಟು. ಏನು ಮಾಡೋದೋ ಗೊತ್ತಿಲ್ಲ. ಇವತ್ತು ಇದೆ ವರ್ಕ್ಸ್ ಎಲ್ಲ, ಬಂದು ಮುಗಿಸ್ಕೊಂಡು ಬಂದು ಮಾಡಬೇಕು. 12 ಗಂಟೆ ತನಕ ಬರೀ ನೋಡಿ, 12 ಗಂಟೆ ಬರಿಬೇಕಂತೆ. 1 ಗಂಟೆ ತನಕ ಬರೆಯೋರು ಗೊತ್ತು, ಬರೆಯೋರು ಕಷ್ಟ ಏನು ಅಂತ. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಅವಳೆಲ್ಲ ರೆಡಿ ಮಾಡಾಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಫ್ರೀ ಆಗಿದ್ದಿದ್ದೆ ಸ್ವಲ್ಪ. ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದೆ. ಅಮ್ಮ ಸ್ವಲ್ಪ ಬ್ಯುಸಿ ಇದ್ದರು, ಅಂದರೆ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ. ಎಲ್ಲ ಸುಮಾರು ಜನ ಇದ್ದರು. ಬಟ್ ಆದರೂ ಅಮ್ಮ ಎಲ್ಲಾದರೂ ಹೋದರೆ ಅವ್ರ ಪಾಡ್ಗೆ ಅವ್ರು ಕೂತ್ಕೊಳ್ಳಲ್ಲ. ಸೊ ಅವ್ರವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಚೆನ್ನಾಗಿ ಮಾಡಿದ್ದು, ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸಿತ್ತು. ಈಗ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಆಲ್ರೆಡಿ ಟೈಮ್ 9 ಗಂಟೆನೋ ಆಗೋಗ್ಬಿಟ್ಟಿತ್ತು. ಅಪ್ಪನೂ ಬಂದು ಅಮ್ಮ ನಾನು ಎಲ್ಲ ಪೂಜೆ ಮಾಡಿಕೊಂಡು, ಆ್ಯಂಡ್ ಈ ಕಡೆ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದರು. ಏನೇನು ಮಾಡಿದರು ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಐಟಮ್ಸ್ ಇತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಅವಳು ಒಂದೊಂದು ಸ್ವಲ್ಪ ವೀಡಿಯೋ ಮಾಡಿದ್ದಾಳೆ, ನಾನು ನೋಡಿಲ್ಲ ಏನು ವೀಡಿಯೋ ಮಾಡಿದ್ದಾಳೆ ಅಂತ. ಎಲ್ಲ ಊಟ ಎಲ್ಲ ಆಯಿತು. ಮತ್ತು ಪೂರಿ ಏನೋ ಇದು ಮಾಡೋದು, ನಾನು ಬ್ಯುಸಿ ಇದ್ದೆ, ಪೂರಿ ಓದ್ಕೊಡ್ತಾಯಿದ್ದೆ. ಒಂಥರ ಕ್ಲೋಸೇ ಅವಳು. ನಮಗೆ ಮಾತಾಡ್ಕೊಂಡು ಎಲ್ಲ ಇದು ಮಾಡಿಕೊಂಡು ನಾವೇ ಲಾಸ್ಟು ಊಟ ಮುಗಿಸಿ ಬಂದಾಗ ಅಲ್ಲೇ 10 ಕಾಲು ಆಗಿತ್ತು. 10 ಕಾಲಿಗೆ ಬಂದು ಇವಾಗ ನಾಳೆ ಇನ್ನೊಂದು ಫಂಕ್ಷನ್ ಇದೆ. ನಾಳೆಗೆ ಅಂತ ಬ್ಲೌಸ್ ಹೊಲಿಸಿದ್ದೆ, ಅದು ಒಂದು ಸ್ವಲ್ಪ ಟೈಟ್ ಇತ್ತು. ಅದನ್ನ ಬಿಡಿಸ್ಕೊಂಡು ಇವಾಗ ಮಲ್ಕೋಬೇಕು. ಅವಳು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಅವಳು ಲೇಟಾಗೋಯ್ತು ಪಾಪ, ಅವಳು ಸಿಟ್ ಮಾಡ್ಕೊಂಡು ಬಂದಳು. ಹೋಮ್ವರ್ಕ್ ಮುಗಿಸ್ತಾ ಇದ್ದಾಳೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾಪ ಅವಳು ನನ್ನಿಂದ ಬಾಳ್ಗಿಟ್ಲು. ಅವ್ರ ಅಪ್ಪನ ಕೈಲಿ ಆವಾಗಲೇ ಬಿಡಿಸ್ಕೊಂಡಿದ್ರೆ ಆಗ್ತಿತ್ತು. ನಮ್ಮಮ್ಮ ಬೇಗ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರ. ನೋಡಿದ್ರೆ ಅವ್ರ ಮನೇಲಿ ಊಟ ಮಾಡಿ ಅವರೆಲ್ಲರಿಗೂ ಊಟ ಕೊಟ್ಬಿಟ್ಟು ನಿಧಾನಕ್ಕೆ ಕರ್ಕೊಂಬಂದರು. ಈಗ ಟೈಮ್ ಆಗೋಗೈತೆ. ಮತ್ತು ನಾಳೆಗೆ ಫಂಕ್ಷನ್ಗೆ ಹೋಗೋಕ್ಕೆ ಏನು ರೆಡಿ ಮಾಡ್ಕೊಂಡಿಲ್ಲ. ಹೋಮ್ವರ್ಕ್ಗಳಿದೆ. ನಾಳೆ ಕಾಲೇಜ್ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಮಂಡ್ಯಗೆ ಹೋಗೋ ಅಷ್ಟರಲ್ಲಿ ಮುಗೀತು ಕತೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾದ್ರು ಲೇಟ್ ಆದರೆ ಎಲ್ಲ ನಮ್ಮ ಅಮ್ಮನ ಮೇಲೇನೆ. ಇವಾಗ ಎಲ್ಲ ಅವ್ರ ಕೈಲಿ ಬರ್ಸ್ಕೊಳ್ಳೋಣ ಅಂದರೆ ಹ್ಯಾಂಡ್ರೈಟಿಂಗು ಚೆನ್ನಾಗಿಲ್ಲ. ಪ್ರಜು ನೀನೇ ಬರ್ಕೊಟ್ಬಿಡು. ಅವನಂತೂ ಇನ್ನೂ ಮಸ್ತು.
ಸ್ಪೆಲ್ಲಿಂಗ್ ಮಿಸ್ಟೇಕು ಇಲ್ಲ ಗ್ರಾಮರ್ ನಿಮ್ಮ ಅಪ್ಪನ ಕೈಲಿ ಬರ್ಸ್ಕೊ, ನಿಮ್ಮ ಒಳ್ಳೆ ಪೆನ್ನು ಉದ್ಧಾರ ಆಯ್ತದೆ ಬೇಗ. ಜಾಸ್ತಿ ಅಕ್ಷರ ಅಪ್ಪನೇ ಒಂದ್ ಸ್ವಲ್ಪ ನಮ್ಮನೆಯವರು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಬರೀತಾರೆ. ಅಂದ್ರೆ ಏನು ಅಂದ್ರೆ ಅವ್ರಿಗೆ ಇಂಕ್ ತೀರೋಗುತ್ತೆ ಅನ್ನೋ ಲೆವೆಲಲ್ಲಿ ಬರೀತಾರೆ. ಚಿಕ್ಕದು ಹಂಗೆ ಬರೀತಾರೆ. ಆದರೆ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅಂತೂ ನನಗಿಂತ, ನನ್ನ ಮಗಳಿಗಿಂತನೂ ನನ್ನ ಗಂಡನ ಹ್ಯಾಂಡ್ ರೈಟಿಂಗ್ ಸೂಪರ್. ಗಂಡನ್ನ ಹೋಗ್ತಾ ಇದ್ದಾರೆ. ಈಗ ಅವರು ಲೇಟಾಗಿ ಬಂದ್ರು ಅಂದ್ರೆ ಅವ್ರದ್ದು ಕೆಲಸಗಳಿದಾವೆ ಫ್ರೆಂಡ್ಸ್. ಅವರು ನಾಳೆ ಮದುವೆಗೆ ಹೋಗೋಕ್ಕೆ ಶೇವಿಂಗ್ ಎಲ್ಲ ಮಾಡ್ಕೋತಾ ಇದ್ದಾರೆ ಇವಾಗ. ಇನ್ನು ನಾಳೆಗೆ ಬೆಳಿಗ್ಗೆ ಎದ್ದು ಅವ್ರ ಆಫೀಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಶೇವಿಂಗ್ ಮಾಡ್ಕೋತಿದ್ದಾರೆ. ನಾನು ಕಿವಿ ಬೋಲೆ ಏನೂ ಹಾಕೊಂಡು ಹೋಗಿರ್ಲಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಹಂಗೆ ಹೋಗಿದ್ದೆ. ನಾಳೆ ಹೆಂಗಿದ್ರು ನಾಯ್ತು ಹಾಕೋಬೇಕು ಅಂತ ಗೊತ್ತು. ಸೂಪರ್ ಆಗೈತೆ ಬಿಟ್ಟೆ. ಆಮೇಲೆ ನನ್ನ ಮಗ ಪಾತ್ರೆಗಳನ್ನ ಎಲ್ಲನೂ ಒಂಚೂರು ಒಂದೆರಡು ಇದ್ದು ಆಂಟಿಗೆ ರೆಸ್ಟ್ ಕೊಟ್ಬಿಟ್ಟು, ತಂಗಿಗೂ ರೆಸ್ಟ್ ಕೊಟ್ಬಿಟ್ಟು ಅವನೇ ತೊಳೆದಿಟ್ಟವನೆ. ಏನೋ ನೋಡೋದು, ಏನು ಯಾರು ಮಾಡಬಾರ್ದೇನು ಮಾಡಲ್ಲ, ಎಲ್ಲ ಮಾಡ್ತಾರೆ ಕಣ. ಇವಾಗಿಂದ ಟ್ರೈನಿಂಗ್ ತೊಗೊಂಡ್ರೆ ಮುಂದಕ್ಕೆ ಗೊತ್ತಾಗೋದು. ಸುಮ್ಮನೆ ತೊಳೆಯೋ ಅವ್ನು ಹೇಳ್ತಾ ಇದ್ದೀರಿ ಅಂತ ಪಾತ್ರೆ ಬೆಳಗ್ಲಿಲ್ಲ ಅಂತ ಮುನ್ಸ್ಕೊಳ್ಳೋದು ತಪ್ಪುತ್ತೆ. ಹೆಂಗ ಅವ್ಳು ಮುನ್ಸ್ಕೊಳಕ್ ಮುಂಚೆಲೆ ಇವನೇ ಬೆಳಗ್ಗೆ ಮಡಗ್ಬಿಡ್ತಾನೆ ಫ್ರೆಂಡ್ಸ್. ಅಷ್ಟೇ. ಅಂದರೆ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ, ಅಡುಗೆ ಮನೇಲಿ ಒಂಚೂರು ಹೆಲ್ಪ್ ಮಾಡ್ತಿದ್ದ ಅಷ್ಟೇ. ಇಲ್ಲಿ ನಮ್ಮ ಮನೇಲಿ ಸಿಂಕ್ ಆಯ್ತಲ್ಲ, ಒಂಚೂರು ಇದು ಮಾಡ್ತಾನೆ ಅಷ್ಟೇ ಫ್ರೆಂಡ್ಸ್. ನಾನು ಅರ್ಥ ಮಾಡ್ಕೋತಾನೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11 ಗಂಟೆ ಆಗ್ತಿದೆ. ರಾತ್ರಿನೂ ಇವಳು ಹೋಮ್ವರ್ಕ್ ಇದೆ ಅಂತ ಇವಳು ಮಲ್ಕೊಳ್ಳೋ ತನಕ ನಾನು ನಿದ್ದೆ ಬಂದಿರಲಿಲ್ಲ. ನನಗೂ 11:45 ಆಗೋಯ್ತು ರಾತ್ರಿನೂ. ಇವಾಗಲೂ ಸೇಮ್ ಅಷ್ಟೇ ಆಗುತ್ತೆ ಅನಿಸುತ್ತೆ, 12 ತನಕನೇ ಹೋಗುತ್ತೆ. ಓಕೆ, ಈ ವಿಡಿಯೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಮದುವೆ ವಿಡಿಯೋಸಲ್ಲೆಲ್ಲ ಸಿಗ್ತೀವಿ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ದಂಗೆ ನಮ್ಮ ಬ್ಲಾಗ್ಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಗುಡ್ ನೈಟ್ ಫ್ರೆಂಡ್ಸ್.